ನಮನ ನಮನ ನಮನ. ಉಪಸ್ಥಿತ ನಗರ ಜನತೆಗೆ ವಿದೂಷಕ ದುಂದುಮಾಲಿಯ ನಮನ ನಮನ ನಮನ. ನಿಮ್ಮೆಲ್ಲರ ಮನರಂಜನೆಗಾಗಿ ನನ್ನನ್ನು ಒಂದು ಉತ್ತಮ ಚರಿತ್ರೆಯ ಕತೆ ಹೇಳಲು ಆಮಂತ್ರಿಸಲಾಗಿದೆ. ಹೇಳಿ ನಗರ ಜನರೇ, ಯಾವ ಕತೆ ಕೇಳಲು ಬಯಸುವಿರಿ ನೀವು? ಶಿವ ವಿವಾಹದ ಕತೆ, ರಾಮಚಂದ್ರನ ವಿವಾಹದ ಕತೆ. ಬೇಡ ಬೇಡ, ಭಗವಂತ ಪರಶುರಾಮನ ಕತೆ ಹೇಳು. ಹಾ, ಶಾಂತಿ ಶಾಂತಿ ಶಾಂತಿ. ನಗರ ಜನರೇ ಶಾಂತಿ. ದುಂದುಮಾಲಿ ಮಹೋದಯ, ನನಗೆ ಒಬ್ಬ ಅಂತಹ ವ್ಯಕ್ತಿಯ ಕತೆ ಕೇಳುವುದಿದೆ. ಯಾವುದನ್ನು ಬಾಲ್ಯದಿಂದ ಕೇಳುತ್ತಾ ಬಂದಿದ್ದೇನೋ, ಅದರ ಮಹತ್ವವನ್ನು ಇಂದಿಗೂ ತಿಳಿಯಲಾಗಿಲ್ಲವೋ? ಹಾಗಾದರೆ ನಗರ ಜನರೇ, ಅಂತಹದು ಕೇವಲ ಒಂದೇ ಚರಿತ್ರೆ ಇದೆ. ಯಾವುದು ನನ್ನ ದೃಷ್ಟಿಗೆ ಗೋಚರಿಸುವುದೋ, ಯಾರು ಇವರ ನಿಕಟವಿರುವರು ಅವರು ಇಂದಿಗೂ ಇವರ ಮಹತ್ವವನ್ನು ಹಾಗೂ ಇವರ ಸಾಮರ್ಥ್ಯವನ್ನು ತಿಳಿದೇ ಇಲ್ಲ. ಆದರೆ ನನ್ನಂತಹ ವ್ಯಕ್ತಿಯು, ಸಾಮಾನ್ಯ ವ್ಯಕ್ತಿಯು ಇವರ ಜೀವನವನ್ನು ಕೇವಲ ನೋಡಿದ್ದಷ್ಟೇ ಅಲ್ಲ, ತಿಳಿದುಕೊಂಡಿರುವೆನು. ಇವರ ಮಹತ್ವದ ಗುಣಗಾನ ಮಾಡುತ್ತಾ ಈ ಚಿಕ್ಕ ವಿದೂಷಕನ ಈ ಚಿಕ್ಕ ಹೊಟ್ಟೆ ಇದೆಯಲ್ಲ, ಅದು ಇಲ್ಲಿವರೆಗೂ ತುಂಬಿಲ್ಲ. ವಾಸ್ತವವಾಗಿ ಇಡೀ ಆರ್ಯಾವರ್ತ ಇವರ ಋಣಿಯಾಗಿದೆ. ಸಮಾಜದ ಸಮಸ್ತ ದುಃಖವನ್ನು ಇವನು ಅನುಭವಿಸಿದ್ದಾನೆ. ಕಾಣುವನು ಅವನು ಭೋಗಿಯಂತೆ, ಆದರೆ ಅವನಾಗಿರುವನು ಯೋಗಿ. ಕಾಣುವನು ಅವನು ರಾಜನಂತೆ, ಆದರೆ ಅವನಾಗಿರುವನು ಸಂತ. ಕಾಣುವನು ಯೋಧನಂತೆ, ಆದರಾಗಿರುವನವನು ಕರುಣಾಮಯಿ. ಜ್ಞಾನಿಯುವ, ಧ್ಯಾನಿಯುವ, ದಾನಿಯುವ, ಆದರೆ ನಿರಭಿಮಾನಿಯುವ. ನಗರ ಜನರೇ, ಇಂತಹದು ಒಂದೇ ಚರಿತ್ರೆ ಇದೆ. ಕಥೆಯಲ್ಲ ಇದು ಶಂಕರ ಹಾಗೂ ಸತಿಯದು, ಕಥೆಯೂ ಅಲ್ಲ ಶ್ರೀರಾಮನದು. ನಂದನ ನಂದ ಗೊಲ್ಲಬಾಲ, ಕಥೆ ಇದು ಸುಂದರ ಶ್ಯಾಮನದು. ಕಥೆಯಲ್ಲ ಕೈಲಾಸ ಕೌಶಲನದು, ಕಥೆಯೂ ಅಲ್ಲ ಸುವರ್ಣಧಾಮದ್ದು. ಯಮುನಾ ತಟದ ಕೊಳಲನುದುವ, ಕಥೆ ಇದು ಗೋಕುಲ ನಂದನನದು. ಮಥುರೆಯ ರಾಜ ಉಗ್ರಸೇನ, ಅವರನ್ನು ಬಂದಿಯನ್ನಾಗಿಸಿ ಅವರ ಪಾಪಿ ಪುತ್ರ ಕಂಸ ಸ್ವಯಂ ರಾಜನಾಗಿ ಕುಳಿತಿದ್ದ. ಕಂಸ ಮಗಧದ ಜರಾಸಂಧನ ಅಳಿಯನಾಗಿದ್ದ, ಅಸುರ ಕಾಲವಾನನ ಮಿತ್ರನಾಗಿದ್ದ. ನಿಕೃಷ್ಟನು ನಿಕ್ರೂರನು ಅಧರ್ಮಕ್ಕೆ ರಾಜನು, ಘೋರನು ಅಘೋರನು ಕುಟಿಲವ ತೋರು ಕಂಸನು. ಅಸಂಭವ ಅಸಭ್ಯ ಅತ್ಯಾಚಾರಗಳಿಗೆ ನಾಯಕ, ದುರಾತ್ಮ ದುಷ್ಟ ದುರ್ಜನಾಧಿಪತಿಯ ದಕ್ಷ ಭಕ್ಷಕ. ಕಂಸ 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 ಕಂಸ. ಸ್ವಯಂ ಭಗವಂತನನ್ನು ಯಾರು ಕಟ್ಟಿಹಾಕಲು ಸಾಧ್ಯ ದೇವಕಿ? ನೀನು ಆಶೀರ್ವಾದ ಮಾಡು.
ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಯಶೋದ ಯಶೋದ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧೆ ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಯಶೋದ ಯಶೋದ ಕೃಷ್ಣ 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 ಮಾಡಬೇಡ. ಕಾಳಿಂಗ ಸರ್ಪ ಯಾರನ್ನೂ ಬಿಟ್ಟಿಲ್ಲ.
ಆದರೆ ನಾವು ಕಾಳಿಂಗ ಸರ್ಪನಷ್ಟು ದುಷ್ಟರಾಗಲು ಸಾಧ್ಯವಿಲ್ಲ ಅಲ್ಲವೇ? ನಾನು ಅದನ್ನ ಜೀವ ಸಹಿತ ಬಿಡುತ್ತೇನೆ. ನೀನು ಚಿಂತಿಸಬೇಡ ಮಧುಮಂಗಳ. ಕೃಷ್ಣ ನನ್ನನ್ನು ಕ್ಷಮಿಸು ಕೃಷ್ಣ, ನನ್ನ ವಧೆ ಮಾಡಬೇಡ. ನಾನು ನಿನ್ನ ಆದೇಶವನ್ನು ಪಾಲಿಸುತ್ತೇನೆ, ಆದರೆ ನಾನು ಈ ಜಲದಲ್ಲಿ ಸುರಕ್ಷಿತವಾಗಿರುವೆ. ಈಗ ನಿನ್ನ ತಲೆಯ ಮೇಲೆ ನನ್ನ ಪಾದದ ಚಿಹ್ನೆಗಳಿವೆ. ಅವು ನಿನ್ನನ್ನು ಸುರಕ್ಷಿತವಾಗಿ ಇಡುತ್ತವೆ. ಎಲ್ಲಿಯವರೆಗೆ ನೀನು ಪ್ರಾಣಿ ಅಥವಾ ಪಕ್ಷಿಗೆ ಹಾನಿ ಮಾಡುವುದಿಲ್ಲವೋ ಅಲ್ಲಿಯವರೆಗೆ.
ಸರಿ, ಹಾಗಾದ್ರೆ ಕೇಳಿ. ಮಥುರಾದಲ್ಲಿ ಮಹಾಕಾಲ ಬಂದು ಕಂಸನ ತಲೆಯ ಮೇಲೆ ಕುಳಿತಿತು. ಬಿಟ್ಟು ಹೋಯಿತು ನಾಚಿಕೆ ಕಂಸನ ಹೃದಯದಿಂದ, ದೂರವಾದವು ಪ್ರೇಮ ಹಾಗೂ ದಯೆಯು. ಭಯ ಆವರಿಸಿತು ಮನವನ್ನು, ರಾಜ ಅಹಂಕಾರದಲ್ಲಿ ಮುಳುಗಿ ಹೋದ. ಅಂತಿಮ ಕ್ಷಣ ಎಂದು ಹತ್ತಿರ ಬಂದಿತೋ ಆಗ ಅಂತಿಮ ಜ್ಞಾನವೂ ದೂರವಾಯಿತು. अग्निमिले पुरोहितं यज्ञस्वदेव मृत्विजं होतारं रत्नधातमम् अग्निः पूर्वेभिर्षंभिरि द्योरुतनैरुत स देव एह वक्ष्यति अग्निनां रैमश्वतपोषमेव दिवे दिवे यशसं वीरवत्तमम्
ಹೊರಟ ಬಾಲ್ಯದ ಮಿತ್ರ ಕೃಷ್ಣನ ಭೇಟಿಯಾಗಲು ದ್ವಾರಕಾಧಾಮಕ್ಕೆ ಈಗ ಸುಧಾಮ ಬಂದನು. ನೀಡಲು ಏನು ಇಲ್ಲದ ಈತನು ಸಂಕೋಚದಿ ಮಿತ್ರನ ಪ್ರೇಮದ ವಿಶ್ವಾಸದೊಂದಿಗೆ ಬಂದನು. ದ್ವಾರಕಾಪತಿಯ ಅರಮನೆಯ ಮುಂದೆ ದ್ವಾರಕಾಪತಿಯ ಅರಮನೆಯ ಮುಂದೆ ಕುಚೇಲನ ಸವಾರಿ ಬಂದಿದೆ ಈಗ. ಕುಚೇಲನ ಸವಾರಿ ಬಂದಿದೆ ಈಗ. ದೂರದ ಗೆಳೆಯ ಕೃಷ್ಣನ ಎದುರು ನಾಚಿಕೆಯಿಂದ ನಿಂದನು ಈಗ. ನಾಚಿಕೆಯಿಂದ ನಿಂದನು ಈಗ. ಬೇಡಿಕೆಯ ಮರೆತು ನಿರಾಶೆಯ ತೊರೆದು ದ್ವಾರಕಾಪತಿಯ ಸಂಘದಲ್ಲೀಗ. ದ್ವಾರಕಾಪತಿಯ ಸಂಘದಲ್ಲೀಗ. ನಯನದಲ್ಲಿ ತುಂಬಿ ಅಶ್ರುಧಾರೆ ಗೆಳೆಯನ ನೋಡಿ ಸಂತಸಧಾರೆ. ಗೆಳೆಯನ ನೋಡಿ ಸಂತಸಧಾರೆ. ಬೇಡಿಕೆಯ ಮರೆತು ನಿರಾಶೆಯ ತೊರೆದು ದ್ವಾರಕಾಪತಿಯ ಸಂಘದಲ್ಲೀಗ. ದ್ವಾರಕಾಪತಿಯ ಸಂಘದಲ್ಲೀಗ. ಕೃಷ್ಣನ ಭೇಟಿಯ ಹರ್ಷದಿ ಸುಧಾಮ ದ್ವಾರಕಾಪತಿಯ ಸಂಘದಲ್ಲೀಗ. ರುಕ್ಮಿಣಿಯ ಮನದಿ ಪ್ರಶ್ನೆ ಮೂಡಿತೀಗ. ಇಂಥ ವಾತ್ಸಲ್ಯ ಯಾರಿಗೆ ಎಂದು. ಇಂಥ ವಾತ್ಸಲ್ಯ ಯಾರಿಗೆ